1965ರ ಸೆಪ್ಟೆಂಬರ್ 10ರಂದು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಸಲ್ ಉತ್ತರ ಕದನದಲ್ಲಿ ಭಾರತೀಯ ಸೇನೆಯ ವೀರ ಯೋಧ ಅಬ್ದುಲ್ ಹಮೀದ್ ಹುತಾತ್ಮರಾದರು. ಯುದ್ಧ ಭೂಮಿಯಲ್ಲಿ ಅಬ್ದುಲ್ ಹಮೀದ್ ತೋರಿದ ಶೌರ್ಯ ಮತ್ತು ಧೈರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರವನ್ನು ನೀಡಲಾಯಿತು. ಅಬ್ದುಲ್ ಹಮೀದ್ ಅವರನ್ನು ಭಾರತೀಯ ಸೇನೆಯ 4 ಗ್ರೆನೇಡಿಯರ್ ರೆಜಿಮೆಂಟ್ಗೆ ಸೇರಿಸಲಾಗಿತ್ತು. ಅವರನ್ನು ಟ್ಯಾಂಕ್ ಡಿಸ್ಟ್ರಾಯರ್ ಎಂದು ಕರೆಯುತ್ತಿದ್ದರು. 1965ರ ಸೆಪ್ಟೆಂಬರ್ 8ರಂದು ಪಾಕಿಸ್ತಾನಿ ಸೇನೆಯು ಖೇಮ್ಕರನ್ ಸೆಕ್ಟರ್ನ ಅಸಲ್ ನಾರ್ತ್ ಹಳ್ಳಿಯ ಮೇಲೆ ಅಮೆರಿಕನ್ ಪ್ಯಾಟರ್ನ್ ಟ್ಯಾಂಕ್ಗಳೊಂದಿಗೆ ದಾಳಿ ಮಾಡಿತು. ಆ ಸಮಯದಲ್ಲಿ ಹಮೀದ್ ಅವರನ್ನು ಪಂಜಾಬ್ನ ತರ್ನ್ ಜಿಲ್ಲೆಯ ಖೇಮ್ಕರನ್ ಸೆಕ್ಟರ್ನಲ್ಲಿ ನಿಯೋಜಿಸಲಾಗಿತ್ತು. ಸೆಪ್ಟೆಂಬರ್ 8ರಂದು ದಿನದ ಅಂತ್ಯದ ವೇಳೆಗೆ ಅಬ್ದುಲ್ ಹಮೀದ್ 2 ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು ಮತ್ತು 4 ಟ್ಯಾಂಕ್ಗಳಿಗೆ ಹಾನಿಯುಂಟು ಮಾಡಿದ್ದರು. ಸೆಪ್ಟೆಂಬರ್ 10ರಂದು ಅಸಲ್ ಉತ್ತರಕ್ಕಾಗಿ ಯುದ್ಧವು ತೀವ್ರಗೊಂಡಿತು. ಅಬ್ದುಲ್ ಹಮೀದ್ ತನ್ನ ಗನ್ ಮೌಂಟೆಡ್ ಜೀಪ್ನಿಂದ ಪಾಕಿಸ್ತಾನದ 7 ಟ್ಯಾಂಕ್ಗಳನ್ನು ಧ್ವಂಸ ಮಾಡಿದ್ದರು ಎನ್ನಲಾಗಿದೆ. ಕೆಲವೇ ಸಮಯದಲ್ಲಿ ಭಾರತದ ಅಸಲ್ ಉತ್ತರ ಗ್ರಾಮವು ಪಾಕಿಸ್ತಾನಿ ಟ್ಯಾಂಕ್ಗಳಿಗೆ ಸ್ಮಶಾನವಾಗಿತ್ತು. ಆದರೆ ಪಾಕಿಸ್ತಾನಿಗಳನ್ನು ಬೆನ್ನಟ್ಟುತ್ತಿದ್ದ ಅಬ್ದುಲ್ ಹಮೀದ್ ಅವರ ಜೀಪಿನ ಮೇಲೆ ಶೆಲ್ ಬಿದ್ದು ತೀವ್ರವಾಗಿ ಗಾಯಗೊಂಡು ಅವರು ಹುತಾತ್ಮರಾದರು. ಈ ಯುದ್ಧದಲ್ಲಿ ಅಬ್ದುಲ್ ಹಮೀದ್ ಅವರ ಕೊಡುಗೆ ಎಷ್ಟಿತ್ತೆಂದರೆ 1965ರ ಯುದ್ಧದ ಕಥೆ ಅವರ ಹೆಸರಿಲ್ಲದೆ ಪೂರ್ಣವಾಗುವುದಿಲ್ಲ. ಜತೀಂದ್ರನಾಥ ಮುಖರ್ಜಿ ಅವರು 1915ರ ಸೆಪ್ಟೆಂಬರ್ 10ರಂದು ಬಾಲಸೋರ್ನಲ್ಲಿ ಕೊನೆಯುಸಿರೆಳೆದರು. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿನ ಪ್ರಮುಖ ಕ್ರಾಂತಿಕಾರಿ. ಜತೀಂದ್ರನಾಥ ಮುಖರ್ಜಿ ಅವರನ್ನು ಬಾಘ ಜತೀನ್ ಎಂದು ಕರೆಯಲಾಗುತ್ತದೆ. ಜತೀಂದ್ರನಾಥ ಮುಖರ್ಜಿ ಅವರು 1879ರ ಡಿಸೆಂಬರ್ 7ರಂದು ಈಗ ಬಾಂಗ್ಲಾದೇಶದಲ್ಲಿರುವ ಬಂಗಾಳ ಪ್ರೆಸಿಡೆನ್ಸಿಯ ಕುಷ್ಟಿಯಾ ಜಿಲ್ಲೆಯಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಅವರು ಅತ್ಯಂತ ಧೈರ್ಯಶಾಲಿ ಮತ್ತು ರಾಷ್ಟ್ರೀಯತಾವಾದಿ ಸಿದ್ಧಾಂತದಿಂದ ಪ್ರೇರಿತರಾಗಿದ್ದರು. ಅವರು ಬ್ರಿಟಿಷರ ವಿರುದ್ಧ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಮತ್ತು ಅನೇಕ ಪ್ರಮುಖ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುನ್ನಡೆಸಿದ್ದರು. ಜತೀಂದ್ರನಾಥ ಮುಖರ್ಜಿ ಅವರು ಅನುಶೀಲನ್ ಸಮಿತಿಯ ಪ್ರಮುಖ ಸದಸ್ಯರಾಗಿದ್ದರು ಮತ್ತು ನಂತರ ಯುಗಾಂತರ ಎಂಬ ಕ್ರಾಂತಿಕಾರಿ ಗುಂಪನ್ನು ಸೇರಿದರು. ಒಮ್ಮೆ ಏಕಾಂಗಿಯಾಗಿ ಹುಲಿಯನ್ನು ಎದುರಿಸಿ ಕೊಂದ ಕಾರಣ ಅವರನ್ನು ಬಾಘ ಜತೀನ್ ಎಂದು ಕರೆಯುತ್ತಾರೆ. ಅವರು 1908ರಲ್ಲಿ 3 ಬ್ರಿಟಿಷ್ ಅಧಿಕಾರಿಗಳನ್ನು ಹೊಡೆದಿದ್ದರು. ಅದರ ನಂತರ 1915ರಲ್ಲಿ ಒಡಿಶಾದ ಬಾಲಸೋರ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಬ್ರಿಟಿಷ್ ಪೊಲೀಸರು ಅವರನ್ನು ಸುತ್ತುವರೆದರು. ಅಲ್ಲಿ ಭೀಕರ ಎನ್ಕೌಂಟರ್ ನಡೆಯಿತು. ಅದರಲ್ಲಿ ಜತೀಂದ್ರನಾಥರು ಗಂಭೀರವಾಗಿ ಗಾಯಗೊಂಡರು ಮತ್ತು 1915ರ ಸೆಪ್ಟೆಂಬರ್ 10ರಂದು ಕೊನೆಯುಸಿರೆಳೆದರು. ಗೋವಿಂದ್ ಬಲ್ಲಭ ಪಂತ್ ಅವರು 1887ರ ಸೆಪ್ಟೆಂಬರ್ 10ರಂದು ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿ ಜನಿಸಿದರು. ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ, ನುರಿತ ರಾಜಕಾರಣಿ ಮತ್ತು ಆಧುನಿಕ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿದ್ದವರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಮೋರಾದಲ್ಲಿ ಮಾಡಿದರು ಮತ್ತು ನಂತರ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕಾನೂನು ಅಧ್ಯಯನವನ್ನು ಪೂರ್ಣಗೊಳಿಸಿದರು. ಕಾನೂನು ಓದುತ್ತಿರುವಾಗಲೇ ರಾಷ್ಟ್ರೀಯವಾದಿ ಸಿದ್ಧಾಂತದಿಂದ ಪ್ರಭಾವಿತರಾಗಿ ಗಾಂಧಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದರು. ಅಸಹಕಾರ ಚಳುವಳಿ ಮತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಗೋವಿಂದ ಬಲ್ಲಭ ಪಂತ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಲ್ಲದೆ ತಮ್ಮ ಕಾನೂನು ಜ್ಞಾನವನ್ನು ಬಳಸಿಕೊಂಡು ಕ್ರಾಂತಿಕಾರಿಗಳಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಾನೂನು ಸಹಾಯವನ್ನೂ ಮಾಡಿದರು. ಸ್ವಾತಂತ್ರ್ಯದ ನಂತರ ಗೋವಿಂದ ಬಲ್ಲಭ ಪಂತ್ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾದರು. ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರಾವಧಿಯು ಅತ್ಯಂತ ಯಶಸ್ವಿ ಮತ್ತು ಪರಿಣಾಮಕಾರಿಯಾಗಿತ್ತು. ಭೂ ಸುಧಾರಣೆ, ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಮತ್ತು ರೈತರ ಹಕ್ಕುಗಳ ರಕ್ಷಣೆಗಾಗಿ ಅವರು ಅನೇಕ ಪ್ರಮುಖ ಕ್ರಮಗಳನ್ನು ಕೈಗೊಂಡರು. ನಂತರ ಅವರು ಭಾರತದ ಗೃಹ ಸಚಿವರಾಗಿ ನೇಮಕಗೊಂಡರು. ಅಲ್ಲಿ ಅವರು ದೇಶದ ಏಕೀಕರಣ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗೋವಿಂದ ಬಲ್ಲಭ ಪಂತ್ ಅವರ ಅಮೂಲ್ಯ ಕೊಡುಗೆಗಾಗಿ 1957ರಲ್ಲಿ ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅವರ ಗೌರವಾರ್ಥವಾಗಿ ದೆಹಲಿಯ ಅತಿ ದೊಡ್ಡ ಆಸ್ಪತ್ರೆಗೆ ಗೋವಿಂದ ಬಲ್ಲಭ ಪಂತ್ ಆಸ್ಪತ್ರೆ ಎಂದು ಹೆಸರಿಸಲಾಯಿತು. ಅವರು 1961ರ ಮಾರ್ಚ್ 7ರಂದು ಕೊನೆಯುಸಿರೆಳೆದರು. 1976ರ ಸೆಪ್ಟೆಂಬರ್ 10ರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಹೈಜಾಕ್ ಮಾಡಲಾಗಿತ್ತು. ಈ ಘಟನೆಯು ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿಸಿತು ಮತ್ತು ಆ ಕಾಲದ ಅತಿ ದೊಡ್ಡ ಭಯೋತ್ಪಾದಕ ಘಟನೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿತ್ತು. 1976ರ ಸೆಪ್ಟೆಂಬರ್ 10ರಂದು ಬೆಳಗ್ಗೆ 7:30ರ ಸುಮಾರಿಗೆ ಇಂಡಿಯನ್ ಏರ್ಲೈನ್ಸ್ನ ಬೋಯಿಂಗ್ 737 ವಿಮಾನವು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಿಂದ ಹೊರಟಿತ್ತು. ಇದಾದ ಸ್ವಲ್ಪ ಸಮಯದ ನಂತರ ಇಬ್ಬರು ಭಯೋತ್ಪಾದಕರು
ತಮ್ಮ ಕೈಯಲ್ಲಿ ಪಿಸ್ತೂಲ್ಗಳೊಂದಿಗೆ ಕಾಕ್ಪಿಟ್ಗೆ ಪ್ರವೇಶಿಸಿ ವಿಮಾನವನ್ನು ಹೈಜಾಕ್ ಮಾಡಿದರು. ಈ ವಿಮಾನವು ದೆಹಲಿಯಿಂದ ಮುಂಬೈಗೆ ಹೋಗುತ್ತಿತ್ತು, ಆದರೆ ಅದನ್ನು ದಾರಿಯಲ್ಲಿ ಹೈಜಾಕ್ ಮಾಡಲಾಗಿತ್ತು. ಇದಾದ ಬಳಿಕ ವಿಮಾನವನ್ನು ಹೈಜಾಕ್ ಮಾಡಿದ ಭಯೋತ್ಪಾದಕರು ಭಾರತದಿಂದ ನೇರವಾಗಿ ಲಿಬಿಯಾಕ್ಕೆ ವಿಮಾನವನ್ನು ತೆಗೆದುಕೊಂಡು ಹೋಗುವಂತೆ ಪೈಲಟ್ ಮೇಲೆ ಒತ್ತಡ ಹೇರಲು ಆರಂಭಿಸಿದ್ದರು. ಆ ಸಮಯದಲ್ಲಿ ವಿಮಾನದಲ್ಲಿ 66 ಪ್ರಯಾಣಿಕರಿದ್ದರು. ವಿಮಾನವನ್ನು ಕಮಾಂಡರ್ BN ರೆಡ್ಡಿ ಮತ್ತು ಸಹ ಪೈಲಟ್ RS ಯಾದವ್ ಹಾರಿಸುತ್ತಿದ್ದರು. ಅವರ ಬುದ್ಧಿವಂತಿಕೆಯಿಂದಾಗಿ ಜನರ ಪ್ರಾಣ ಉಳಿಯಿತು. ವಿಮಾನದಲ್ಲಿ ಇಂಧನ ಕಡಿಮೆಯಾಗಿದೆ ಎಂಬ ಕಾರಣ ನೀಡಿ ಪೈಲಟ್ಗಳು ವಿಮಾನವನ್ನು ಲಾಹೋರ್ಗೆ ಕೊಂಡೊಯ್ದರು. ಆಗ ಭಾರತ ಸರ್ಕಾರ ಪಾಕಿಸ್ತಾನವನ್ನು ಸಂಪರ್ಕಿಸಿತ್ತು. ಅದರ ನಂತರ ಪಾಕಿಸ್ತಾನದ ಅಧಿಕಾರಿಗಳು ಉಪಾಯವಾಗಿ ಅಪಹರಣಕಾರರಿಗೆ ಆಹಾರವನ್ನು ನೀಡಿದರು. ಆ ಆಹಾರದಲ್ಲಿ ಅರಿವಳಿಕೆ ಹಾಕಲಾಗಿತ್ತು. ಆಹಾರ ಸೇವಿಸಿದ ನಂತರ ಅಪಹರಣಕಾರರು ಪ್ರಜ್ಞಾಹೀನರಾದರು ಮತ್ತು ಬಳಿಕ ಅವರನ್ನು ಬಂಧಿಸಲಾಯಿತು. ಮರುದಿನ ಅಂದರೆ ಸೆಪ್ಟೆಂಬರ್ 11ರಂದು ವಿಮಾನದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿಸಲಾಯಿತು. ಅಪಹರಣಕಾರರಿಗೆ ಸಂಬಂಧಿಸಿದಂತೆ ಇಬ್ಬರು ಭಯೋತ್ಪಾದಕರು ಕಾಶ್ಮೀರದ ವಿಷಯದ ಬಗ್ಗೆ ಇಡೀ ಪ್ರಪಂಚದ ಗಮನವನ್ನು ಸೆಳೆಯಲು ಬಯಸಿದ್ದರು ಎಂದು ನಂತರ ಹೇಳಲಾಗಿತ್ತು. ಆದರೆ ಪಾಕಿಸ್ತಾನ ಅವರನ್ನು ಬಂಧಿಸಿದ 1 ವರ್ಷದ ನಂತರ ಬಿಡುಗಡೆ ಮಾಡಿತ್ತು. ಇದನ್ನು ಭಾರತ ತೀವ್ರವಾಗಿ ವಿರೋಧಿಸಿತ್ತು. 1872ರ ಸೆಪ್ಟೆಂಬರ್ 10ರಂದು ಭಾರತದ ಮೊದಲ ಕ್ರಿಕೆಟಿಗ ಎಂದು ಕರೆಯಲ್ಪಡುವ ಜಾಮ್ನಗರದ ಮಹಾರಾಜ ಕುಮಾರ ರಣಜಿತ್ ಸಿಂಗ್ ಅವರು ಗುಜರಾತ್ನಲ್ಲಿ ಜನಿಸಿದರು. ಕ್ರಿಕೆಟ್ನಲ್ಲಿ ಹಲವು ಸಾಧನೆ ಮಾಡಿದ ರಣಜಿತ್ ಸಿಂಗ್ ಅವರ ಹೆಸರಿನಲ್ಲಿ 1934ರ ಜುಲೈಯಲ್ಲಿ ದೇಶದಲ್ಲಿ ರಣಜಿ ಟ್ರೋಫಿ ಆಡಲು ನಿರ್ಧರಿಸಲಾಯಿತು ಮತ್ತು ಮೊದಲ ಸರಣಿಯು 1934-35ರಲ್ಲಿ ನಡೆಯಿತು. ಅವರು ಎಂದಿಗೂ ಮದುವೆಯಾಗಲಿಲ್ಲ ಮತ್ತು ಕ್ರಿಕೆಟ್ನಲ್ಲಿ ಹೆಸರು ಗಳಿಸಿದರು. ಅವರು 15 ಟೆಸ್ಟ್ಗಳಲ್ಲಿ 2 ಶತಕ ಮತ್ತು 6 ಅರ್ಧಶತಕಗಳೊಂದಿಗೆ 989 ರನ್ ಗಳಿಸಿದ್ದರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 307 ಪಂದ್ಯಗಳಲ್ಲಿ 24,692 ರನ್ ಗಳಿಸಿದ್ದರು. ಇದರಲ್ಲಿ 72 ಶತಕ ಮತ್ತು 109 ಅರ್ಧಶತಕಗಳು ಸೇರಿವೆ. ಅವರ ಉತ್ತಮ ಸ್ಕೋರ್ 56ಕ್ಕಿಂತ ಹೆಚ್ಚು ಸರಾಸರಿಯೊಂದಿಗೆ ಅಜೇಯ 258 ರನ್. ರಣಜಿತ್ ಸಿಂಗ್ ಇಂಗ್ಲೆಂಡ್ ಪರ ಟೆಸ್ಟ್ ಕ್ರಿಕೆಟ್ ಆಡಿದ್ದರು. ಅವರು 16ನೇ ವಯಸ್ಸಿನಲ್ಲಿ ಅಧ್ಯಯನಕ್ಕಾಗಿ ಇಂಗ್ಲೆಂಡ್ಗೆ ಹೋದರು ಮತ್ತು ಅಲ್ಲಿಂದ ಅವರು 1896ರಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು. ಜನರು ಅವರನ್ನು ಪ್ರೀತಿಯಿಂದ ರಣಜಿ ಎಂದು ಕರೆಯುತ್ತಿದ್ದರು. ಮಹಾರಾಜ ಕುಮಾರ್ ರಣಜಿತ್ ಸಿಂಗ್ 1933ರ ಏಪ್ರಿಲ್ 2ರಂದು ಕೊನೆಯುಸಿರೆಳೆದರು. ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ಆಚರಿಸಲಾಗುತ್ತದೆ. ಜಾಗತಿಕವಾಗಿ ಆತ್ಮಹತ್ಯೆಯ ಘಟನೆಗಳನ್ನು ತಡೆಗಟ್ಟುವುದು ಮತ್ತು ಈ ಗಂಭೀರ ಸಮಸ್ಯೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಗುರಿಯಾಗಿದೆ. ಈ ದಿನವನ್ನು 2003ರಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಸೈಡ್ ಪ್ರಿವೆನ್ಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು. ಆತ್ಮಹತ್ಯೆ ಎಂಬುದು ಒಂದು ಸಂಕೀರ್ಣ ಮತ್ತು ಗಂಭೀರ ಸಮಸ್ಯೆಯಾಗಿದ್ದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಆತ್ಮಹತ್ಯೆಯಿಂದ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇದು ಅನೇಕ ಕುಟುಂಬಗಳು ಹಾಗೂ ಸಮುದಾಯಗಳ ಮೇಲೆ ಪರಿಣಾಮ ಬೀರುತ್ತಿದೆ. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಸಂದರ್ಭದಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಮತ್ತು ಜಾಗೃತಿ ಅಭಿಯಾನಗಳನ್ನು ಆಯೋಜಿಸಲಾಗುತ್ತದೆ. ಈ ಚಟುವಟಿಕೆಗಳ ಮೂಲಕ ಜನರು ಆತ್ಮಹತ್ಯೆ ತಡೆಗಟ್ಟುವ ಕ್ರಮಗಳ ಬಗ್ಗೆ ಅರಿತುಕೊಳ್ಳುತ್ತಾರೆ ಮತ್ತು ಮಾನಸಿಕ ಆರೋಗ್ಯದ ಮಹತ್ವವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ದಿನದ ಉದ್ದೇಶವು ಆತ್ಮಹತ್ಯೆಯ ಸಂಭವವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರ ಬಗ್ಗೆ ಸಮಾಜದಲ್ಲಿ ಸಹಾನುಭೂತಿ ಮತ್ತು ಬೆಂಬಲವನ್ನು ಉತ್ತೇಜಿಸುವುದೂ ಆಗಿದೆ.